ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ನಾನು ನಿವೇದಿತಾ ಪ್ರಸನ್ನ ದೇಶಪಾಂಡೆ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೋವಿಡ್-19 ಮೂರನೇ ನಿಯಂತ್ರಣ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಕೆನರಾ ಬ್ಯಾಂಕ್ ವತಿಯಿಂದ ಮಕ್ಕಳಿಗೆ ಹಾಗೂ ಬಡವರಿಗೆ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ವಿತರಣೆ. 2012-13ನೇ ಸಾಲಿನಲ್ಲಿ ರೈತರಿಗೆ ಬೆಳೆ ವಿಮೆ ನೀಡದೆ ಡಿಸಿಸಿ ಬ್ಯಾಂಕ್ ಅನ್ಯಾಯ ಮಾಡಿದೆ ಎಂದು ಪ್ರತಿಭಟಿಸಿದ ಕರ್ನಾಟಕ ಪ್ರಾಂತ ರೈತ ಸಂಘ. ಗ್ರಾಮ ಪಂಚಾಯಿತಿ ನೌಕರರ ಬಿಲ್ ಕಲೆಕ್ಟರ್ ಬಡ್ತಿಗೆ ಅವಕಾಶ ನೀಡಬೇಕು ಸೇರಿದಂತೆ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಒತ್ತಾಯ. ಈಗ ವಾರ್ತೆಗಳ ವಿವರ. ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಕೆನರಾ ಬ್ಯಾಂಕ್ ಇವುಗಳ ಸಹಯೋಗದಡಿ ಕಲಬುರಗಿಯ ಹೊರವಲಯದ ರಾಮತೀರ್ಥ ಬಳಿಯ ಗುಡಿಸಲಿನಲ್ಲಿರುವ ಚಿಕ್ಕ ಮಕ್ಕಳಿಗೆ ಹಾಗೂ ಬಡವರಿಗೆ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ವಿತರಣೆ ಮಾಡಲಾಯಿತು. ಕೋವಿಡ್-19 ಮೂರನೇ ಅಲೆ ವಿಶೇಷವಾಗಿ ಮಕ್ಕಳಿಗೆ ಬರುವ ಸಂಭವವಿರುವ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮವಾಗಿ ಇದನ್ನು ತಡೆಗಟ್ಟಲು ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಕೆನರಾ ಬ್ಯಾಂಕ್ ಇವುಗಳ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿಯ ಹೊರವಲಯದ ರಾಮತೀರ್ಥ ಬಳಿಯ ಗುಡಿಸಲಿನಲ್ಲಿರುವ ಪ್ರತಿಯೊಬ್ಬರಿಗೂ ಪಾಲಿಕೆ ಅಧಿಕಾರಿ ಸ್ನೇಹಲ್ ಸುಧಾಕರ್ ಲೋಖಂಡೆ ಹಾಗೂ ಕೆನರಾ ಬ್ಯಾಂಕಿನ ರೀಜನಲ್ ಮ್ಯಾನೇಜರ್ ಸಂಜೀವಪ್ಪ ಅವರು ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ವಿತರಿಸಿದರು. ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಣೆ ಮಾಡಿ ಮಾತನಾಡಿದ ಪಾಲಿಕೆ ಆಯುಕ್ತ ಸ್ನೇಹಲ್ ಲೋಖಂಡೆ ಅವರು, ಕೋವಿಡ್ ಮೂರನೇ ಅಲೆ ಬರುವ ಕುರಿತು ತಜ್ಞರು ತಿಳಿಸಿರುವುದರಿಂದ ಮಕ್ಕಳ ಆರೈಕೆಗಾಗಿ ಕಲಬುರಗಿಯ ರಾಮತೀರ್ಥ ಬಳಿಯ ಗುಡಿಸಲಿನಲ್ಲಿರುವ ಚಿಕ್ಕ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಿಸಲಾಗಿದ್ದು ಒಟ್ಟಿನಲ್ಲಿ ಕಲಬುರಗಿಯನ್ನು ಕೊರೋನಾ ಮುಕ್ತ ಜಿಲ್ಲೆಯನ್ನಾಗಿಸುವ ಗುರಿ ಹೊಂದಿದ್ದೇವೆ ಎಂದರು. ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಮತ್ತು ಕೆನರಾ ಬ್ಯಾಂಕಿಂದ ಒಂದು ಅಂಡರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವರೇ ಅದು ರಾಮತೀರ್ಥದಲ್ಲಿ
ಸಣ್ಣ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಸೊ ಈಗ ಕೊರೋನಾ ಮೂರನೇ ಅಲೆ ಬರುವಕ್ಕೆ ಎಲ್ಲ ಎಕ್ಸ್ಪರ್ಟ್ಸ್ ನಮಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಸಣ್ಣ ಮಕ್ಕಳಿಗೆ ಜಾಸ್ತಿ ವಲ್ನರಬಲ್ ಆಗ್ಬೋದು, ಅದು ಒಂದು ಒಪಿನಿಯನ್ ಇದೆ ಅವರಿಗೆ. ಅದಕ್ಕೆ ನಾವು ಎಲ್ಲರೂ ಸಣ್ಣ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಪ್ರಿಕಾಷನ್ಸ್ ತೊಗೋಬೇಕು, ಅವರಿಗೆ ಹೆಲ್ದಿ ಊಟ ಕೊಡಬೇಕು ಮತ್ತು ಅವರಿಗೆ ಎಲ್ಲರಿಗೆ ಕೊರೋನಾಕ್ಕಿಂತ ಎಲ್ಲ ಪ್ರಿಕಾಷನ್ಸ್ ತೊಗೋಬೇಕು. ಅದಕ್ಕೆ ಸಣ್ಣ ಮಕ್ಕಳಿಗೆ ಸ್ಪೆಷಲ್ ಮಾಸ್ಕ್ ಕೆನರಾ ಬ್ಯಾಂಕಿಂದ ಅವರಿಗೆ ವಿತರಣೆ ಮಾಡ್ತಾಯಿದ್ದೀವಿ ಮತ್ತು ಸ್ಯಾನಿಟೈಸರ್ ಕೂಡ ಕೊಡ್ತಾಯಿದ್ದೀವಿ. ಅದು ರಾಮತೀರ್ಥ ಆದಮೇಲೆ ತಾರ್ಫೇಲ್, ರಾಮನಗರ್ ಮತ್ತು ಬೇರೆ ಬೇರೆ ಏರಿಯಾಸಲ್ಲಿ ಅವರೇ ಸ್ಯಾನಿಟೈಸರ್ ಮತ್ತು ಸಣ್ಣ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಮಾಸ್ಕ್ ಕೊಡ್ತಾಯಿದ್ದೀವಿ. ಸೊ ನಮ್ಮ ಎಲ್ಲ ಜನರಿಗೆ ಒಂದು ರಿಕ್ವೆಸ್ಟ್ ಏನಿದೆ ಅಂದರೆ, ತಾವೆಲ್ಲರೂ ಈಗ ಮೂರನೇ ಅಲೆ ಬರೋ ಮುಂಚೆ ಎಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಮತ್ತು ಸ್ಪೆಷಲಿ ಸಣ್ಣ ಮಕ್ಕಳಿಗೆ ಜಾಸ್ತಿ ಕೇರ್ ತೊಗೋಬೇಕು. ಅವರೇ ಕೊರೋನಾ ಅಗೇನ್ಸ್ಟ್ ಎಲ್ಲ ಪ್ರಿಕಾಷನ್ಸ್, ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು ಮತ್ತು ಎಲ್ಲ ಸೋಷಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಅದು ಎಲ್ಲ ಪಾಲನೆ ಮಾಡಲೇಬೇಕು. ದೊಡ್ಡವರು ಕೂಡ ಜಾಸ್ತಿ ರಿಲ್ಯಾಕ್ಸ್ ಆಗಬಾರ್ದು, ಅವರು ಕೂಡ ಕೊರೋನಾಯಿಂದ ಎಲ್ಲ ಪ್ರಿಕಾಷನ್ಸ್ ತೊಗೊಳ್ಳೇಬೇಕು. ಅದು ನಮ್ಮದೇ ಮನುಷ್ಯ ಮಂದೆ ಈ ಕೊರೋನಾ ಫೈಟಲ್ಲಿ ನೀವೆಲ್ಲ ಕೈ ಜೋಡಿಸಿ ಈ ಕೊರೋನಾಯಿಂದ ನಾವು ವಿನ್ ಮಾಡ್ತೀವಿ ಮತ್ತು ಎಲ್ಲರಿಗೆ ಕೊರೋನಾ ಮುಕ್ತ ಕಲಬುರಗಿ ನಾವು ಮಾಡೋಕ್ಕೆ ಒಂದು ಕನಸು ನಿಮ್ಮೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಇನ್ನು ಕೆನರಾ ಬ್ಯಾಂಕಿನ ರೀಜನಲ್ ಮ್ಯಾನೇಜರ್ ಸಂಜೀವಪ್ಪ ಮಾತನಾಡಿ, ಕೋವಿಡ್ 3ನೇ ಅಲೆಗೆ ಮಕ್ಕಳೇ ಟಾರ್ಗೆಟ್ ಆಗಿರುವ ಕಾರಣ ಮಕ್ಕಳ ಆರೈಕೆ ಮಾಡುವುದು ಅವಶ್ಯಕವಾಗಿದ್ದು, ಕೆನರಾ ಬ್ಯಾಂಕ್ ಕೇವಲ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಮಾತ್ರವಲ್ಲದೆ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ನಗರದಲ್ಲಿನ ಚಿಕ್ಕ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ವಿತರಣೆ ಮಾಡಿದ್ದೇವೆ ಎಂದರು. ಕೋವಿಡ್-19 3ನೇ ಅಲೆ ಮಕ್ಕಳಿಗೆ ಬರುವಂಥ ಒಂದು ಸಂಭಾವ್ಯತೆಯನ್ನು ಎಲ್ಲ ಪರಿಣಿತರು ಹೇಳಿದ್ದರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ರೋಗ ತಡೆಯುವುದು ರೋಗ ಬಂದ ಮೇಲೆ ವಾಸಿ ಮಾಡೋದಕ್ಕಿಂತ ಉತ್ತಮ ಅನ್ನೋ ಒಂದು ಇದರಲ್ಲಿ ಕೆನರಾ ಬ್ಯಾಂಕಿನ ಸಾಮಾಜಿಕ ಜವಾಬ್ದಾರಿಯ ಕಾರ್ಯಕ್ರಮದಲ್ಲಿ ನಾವು ಈ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಣಾ ಕೆಲಸವನ್ನು ಹಮ್ಮಿಕೊಂಡಿದ್ದೇವೆ. ಈಗ ರಾಮತೀರ್ಥ ಮತ್ತು ಈ 3-4 ಸ್ಲಮ್ ಏರಿಯಾಗಳಲ್ಲಿ ಹೋಗಿ ಈ ವಿತರಣಾ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಕೆನರಾ ಬ್ಯಾಂಕಿನ ಆದರ್ಶ್ ನಗರ ಶಾಖೆಯ ಹಿರಿಯ ವ್ಯವಸ್ಥಾಪಕ ಭೀಮಾಶಂಕರ್ ತದ್ದೇವಾಡಿ ಅವರು ಮಾತನಾಡಿ, ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಬಳಕೆ ಮಾಡಿಕೊಂಡು ಕೋವಿಡ್ನಿಂದ ಹೇಗೆ ಮುಂಜಾಗ್ರತೆ ವಹಿಸಬೇಕೆಂಬುದರ ಬಗ್ಗೆ ಅರಿವು ಮೂಡಿಸಿದ್ದೇವೆ ಎಂದರು. ಈ ಕಲಬುರಗಿ ನಗರದಲ್ಲಿ ಎಲ್ಲೆಲ್ಲಿ ಒಂದು ಸ್ಲಮ್ಗಳಿವೆ ಅಲ್ಲಿ ಜನರಿಗೆ ಹೋಗಿ ನಾವು ಈ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಉಪಯೋಗದ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ಇವತ್ತು ನಾವು ರಾಮತೀರ್ಥದಲ್ಲಿ ಏನೊಂದು ಸ್ಲಮ್ ಇದೆ ಇಲ್ಲಿ ಬರ್ತಾ ಇದ್ದೇವೆ. ಇದರ ನಂತರ ನಾವು ರಾಮನಗರ ಮತ್ತು ತಾರ್ಫಲ್ ಏರಿಯಾದಲ್ಲೂ ಹೋಗಿ ಕೂಡ ನಾವು ಚಿಕ್ಕ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಇಬ್ಬರಿಗೂ ಮಾಸ್ಕ್ ವಿತರಣೆ ಮಾಡ್ತಾ ಇದ್ದೇವೆ ಹಾಗೂ ಸ್ಯಾನಿಟೈಸರ್ ಕೂಡ ವಿತರಣೆ ಮಾಡ್ತಾ ಇದ್ದೇವೆ. ಸುಮಾರು ಒಂದು 1000 ಜನ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಈ ಮಾಸ್ಕ್ ವಿತರಣೆ ಬಗ್ಗೆ, ಸ್ಯಾನಿಟೈಸರ್ ಉಪಯೋಗಿಸೋ ಬಗ್ಗೆ ತಿಳುವಳಿಕೆ ಹೇಳಿ ಅವರಿಗೆ ಈ ಕೊರೋನಾ ಏನು 3ನೇ ಅಲೆ ಬರ್ತಾ ಇದೆ ಆ 3ನೇ ಅಲೆ ಒಂದು ಸಿದ್ಧತೆಯನ್ನು ನಾವು ಮಾಡಿಕೊಳ್ಳುವ ಸಲುವಾಗಿ ನಾವು ಆ ಒಂದು ತಿಳುವಳಿಕೆ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮೌನೇಶ್, ಶಶಿಕಾಂತ್, ಡಾಕ್ಟರ್ ವಿನೋದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 2020-21ನೇ ಸಾಲಿನಲ್ಲಿ ಡಿಸಿಸಿ ಬ್ಯಾಂಕ್ ಜಿಲ್ಲಾದ್ಯಂತ 195 ಸೊಸೈಟಿಗಳಿಗೆ 3 ಲಕ್ಷ ರೂಪಾಯಿ ಬೋಗಸ್ ಖರ್ಚು ಹಣ ಹಾಕಿ ಲೂಟಿ ಮಾಡಿದ್ದನ್ನು ಖಂಡಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ಡಿಸಿಸಿ ಬ್ಯಾಂಕ್ ಮುಂದೆ ಪ್ರತಿಭಟಿಸಿತು. 1,80,00,000 ಕೋಟಿ ರೂಪಾಯಿ ಹಣ ಕೂಡಲೇ ರೈತರ ಖಾತೆಗೆ ಜಮಾ ಮಾಡಲೇಬೇಕು. ರೈತರ ಸಾಲ ಮನ್ನಾದಿಂದ ವಂಚಿತ ಮಾಡಿದ ಆಡಳಿತಕ್ಕೆ ಧಿಕ್ಕಾರ. ಕೋಟಿ ರೂಪಾಯಿ ಅಪೆಕ್ಸ್ ಬ್ಯಾಂಕಿನಿಂದ ಸಾಲ ತಂದು ರೈತರಿಗೆ ಮೋಸ ಮಾಡುತ್ತಿರುವ ಗುಲ್ಬರ್ಗಾ ಡಿಸಿಸಿ ಆಡಳಿತಕ್ಕೆ ಧಿಕ್ಕಾರ. ಕಲಬುರಗಿ ಡಿಸಿಸಿ ಬ್ಯಾಂಕ್ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಕಿಡಿಕಾರಿದ ಶರಣಬಸಪ್ಪ ಮಮ್ಮಶೆಟ್ಟಿ 2012-13ನೇ ಸಾಲಿನಲ್ಲಿ ಅಂದಾಜು 11 ಕೋಟಿ 80 ಲಕ್ಷ ರೂಪಾಯಿ ಬೆಳೆ ವಿಮೆ ಮಂಜೂರಾದ ಹಣ ರೈತರಿಗೆ ನೀಡದೆ ಅನ್ಯಾಯ ಮಾಡಿದೆ ಎಂದು ಕಿಡಿಕಾರಿದರು. ರೈತರಿಗೆ ಅನ್ಯಾಯ ಮಾಡಿರುವ ಕಲಬುರಗಿ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಸೂಕ್ತವಾದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವರ ಆಸ್ತಿ ಮುಟ್ಟುಗೋಲು ಹಾಕಿ ಬೆಳೆ ವಿಮೆ ಹಣ ಮರಳಿ ರೈತರ ಖಾತೆಗೆ ಜಮಾ ಮಾಡಬೇಕೆಂದು ಆಗ್ರಹಿಸಿದರು. ತೊಗರಿಯ ನಾಡಿನಲ್ಲಿರುವಂಥ ಗುಲ್ಬರ್ಗಾ ಡಿಸಿಸಿ ಬ್ಯಾಂಕಿನಲ್ಲಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ.
11 ಕೋಟಿ 80 ಲಕ್ಷ ರೂಪಾಯಿ ಬೆಳೆ ವಿಮಾ ಹಣದಿಂದ ರೈತರ ಖಾತೆಗೆ ಜಮಾ ಮಾಡಲಾರದೆ ರೈತರಿಗೆ ಅನ್ಯಾಯ ಮಾಡಿದರೆ ಆ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಏನು ಇಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕಾಲಾಗ ಮತ್ತು ಕುಮಾರಸ್ವಾಮಿ ಅವ್ರ ಸಂದರ್ಭದಲ್ಲಿ ಇಬ್ಬರೂ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದನ್ನು ಅಪೆಕ್ಸ್ ಬ್ಯಾಂಕಿನ ಹತ್ರ ಇವರು ಗುಲ್ಬರ್ಗ DCC ಬ್ಯಾಂಕ್ದವ್ರು ಸಾಲ ತಂದು ಅವ್ರು ಮಾಡಿದ ತಪ್ಪಿನಿಂದ ಸಾಲ ಮನ್ನಾದಿಂದ ಅವರು ಅಪೆಕ್ಸ್ ಬ್ಯಾಂಕಿನವ್ರು ನೇರವಾಗಿ ರೊಕ್ಕ ಮುರ್ಕೊಂಡು ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಆ ಕಾರಣಕ್ಕೆ ಖಂಡಿಸ್ತಾ ಇದ್ದೀವಿ. ಆ ಸಾಲ ಮನ್ನಾ ಅನ್ಯಾಯ ಆಗಿರ್ತಕ್ಕಂಥದ್ದು ಏನಿದೆ ಅದನ್ನು ಯಾರು ತಪ್ಪು ಮಾಡಿದ್ದಾರೆ, ಎಲ್ಲಿ ತಪ್ಪು ಮಾಡಿದ್ದಾರೆ ಅದು ತನಿಖೆ ಮಾಡಬೇಕು. ತಪ್ಪಿತಸ್ಥರನ್ನು ಜೈಲಿಗೆ ಹಾಕಬೇಕು, ಸೇವೆಯನ್ನು ಅಮಾನತ್ ಮಾಡಬೇಕು, ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು, ಅವರಿಗೆ ರೈತರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡೋಕ್ಕೆ ಇವತ್ತು ಹೊಟ್ಟಿವಿ. ಇವತ್ತು ಅವರೇನು ಹೊಸ ಸಾಲ ಕೂಡ ಕೊಟ್ಟಿದ್ದಾರಲ್ಲ, ಆದರೆ ಇವತ್ತು ನಾವು ಕೇಳ್ತಾ ಇದ್ದೀವಿ ಕೇವಲ ಹೊಸಬ್ರಿಗಷ್ಟೇ ಕೊಟ್ಟು ಹಳೆ ರೈತರಿಗೆ ಕೊಡಲಾರ್ದಂಗೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ರೈತರಿಗೆ ಮಲತಾಯಿ ಧೋರಣೆ ತೋರ್ತಕ್ಕಂಥದ್ದು, ರೈತರಿಗೆ ತಾರತಮ್ಯ ಮಾಡ್ತಕ್ಕಂಥ ನೀತಿ, ಇದನ್ನು ಖಂಡಿತ ಇವತ್ತು ಖಂಡಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಭೀಮಶೆಟ್ಟಿ ಎಂಪಳ್ಳಿ, ಸುಧಾಮ್ ದನ್ನಿ, ಪಾಂಡುರಂಗ್ ಮಾನ್ವಿಕರ್, ಸಿದ್ರಾಮ್ ಹರವಾಳ್ ಹಾಗೂ ಇನ್ನಿತರರು ಇದ್ದರು. ಗ್ರಾಮ ಪಂಚಾಯಿತಿ ನೌಕರರ ಬಿಲ್ ಕಲೆಕ್ಟರ್ ಬಡ್ತಿಗೆ ಅವಕಾಶ ನೀಡಬೇಕು. 15ನೇ ಹಣಕಾಸಿನಲ್ಲಿ ವೇತನ ಪಾವತಿ ಹಾಗೂ ಅನುಮೋದನೆ, EFMSನಲ್ಲಿ ಸಿಬ್ಬಂದಿ ಮಾಹಿತಿ ಅಳವಡಿಸುವುದು ಸೇರಿದಂತೆ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟಿಸಿತು. ಬಿಲ್ ಕಲೆಕ್ಟರ್ ಮತ್ತು ಗುಮಾಸ್ತ ಹುದ್ದೆಯಿಂದ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ಅವಕಾಶ ಕೊಡಲೇಬೇಕು. ದಿನಾಂಕ 3/7/2021 ಆದೇಶ ಹಿಂಪಡಿಲೇಬೇಕು. ಅವಕಾಶ ಮಾಡಿ ಕೊಡಲೇಬೇಕು. ಉಲ್ಲಂಘನೆ ಮಾಡುತ್ತಿರುವ PDOಗಳಿಗೆ ಧಿಕ್ಕಾರ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘಕ್ಕೆ ಬಿಲ್ ಕಲೆಕ್ಟರ್ ಹುದ್ದೆಯಿಂದ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕ ಹುದ್ದೆಗೆ ಬಡ್ತಿಗಾಗಿ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟ ಬಳಿಕ RDPR ಇಲಾಖೆಯಿಂದ ಜುಲೈ 2ರಂದು ಆದೇಶ ಮಾಡಿತ್ತು. ನಂತರ ಜುಲೈ 3ರಂದು RDPRನ ಕೆಲವು ಅಧಿಕಾರಿಗಳು ದುರುದ್ದೇಶದಿಂದ ಬಡ್ತಿ ಆದೇಶ ತಡೆ ಹಿಡಿದಿರುವುದನ್ನು ತೀವ್ರವಾಗಿ ಖಂಡಿಸುತ್ತೆ ಎಂದು ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಕಡಣಿ ಅಸಮಾಧಾನ ಹೊರಹಾಕಿದರು. ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಪಂಚಾಯಿತಿ PDOಗಳು ಸರ್ಕಾರದ ಆದೇಶ ಗಾಳಿಗೆ ತೂರಿ ವೇತನ ಮಾಡುತ್ತಿಲ್ಲ. ಇನ್ನು ಅನೇಕ ಗ್ರಾಮ ಪಂಚಾಯಿತಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ನೇಮಕಾತಿಗಳು ನಡೆಯುತ್ತಿದ್ದು, ಇದನ್ನು ತಡೆಯುವುದರೊಂದಿಗೆ ಈ ಅಕ್ರಮ ನೇಮಕಾತಿಯಲ್ಲಿ ಭಾಗಿಯಾದವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತ್ಗಳೆದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. 2ನೇ ತಾರೀಕು ಒಂದು ಆದೇಶ ಆಗಿತ್ತು, ಬಿಲ್ ಕಲೆಕ್ಟರ್ ಮತ್ತು ಗುಮಾಸ್ತ ಕ್ಲರ್ಕ್ಲಿಂದ ಒಂದು ಹುದ್ದೆಗೆ ಬಡ್ತಿ ನೀಡೋ ಸಂಬಂಧ. ಅದು 3ನೇ ತಾರೀಕು ಒಂದು 5-6 ತಾಸಿನಲ್ಲೇ ರದ್ದು ಮಾಡಿದ್ದಾರೆ. ಆ ರದ್ದು ಮಾಡಿದ್ದಕ್ಕೆ ಮೊದಲನಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂದರೆ EFMS ಕೆಲವೊಂದು ಕಡೆ ಆಗ್ತಾಯಿಲ್ಲ, ನಮ್ಮಲ್ಲಿ ಇನ್ನೂ ಭಾಳಷ್ಟು ಪೆಂಡಿಂಗ್ ಇದೆ. ಆಮೇಲೆ ವೇತನ ಕೊಡ್ತಾಯಿಲ್ಲ. ಮೇನ್ ಅಂದರೆ ಸರ್ಕಾರದ್ದು 8 ತಿಂಗಳು ಬರ್ತದೆ, ಇನ್ನೂ 4 ತಿಂಗಳು ಬಾಕಿ ಉಳಿದಿದ್ದು EFMS ಏನಾಗಿರ್ತಾರೆ ಅವರಿಗೆ ಕರ ವಸೂಲಿ, ಬಿಲ್ ಕಲೆಕ್ಟರ್ ಮತ್ತು ಪ್ಯೂನ್ಗೆ, ಪಂಪ್ ಆಪರೇಟರ್ಗಳಿಗೆ ಮತ್ತು ಸ್ವಚ್ಛತೆಗಾರರಿಗೆ 15ನೇ ಹಣಕಾಸಿನ ಕೊಡುವಂಥದ್ದು. ಅದೇ ರೀತಿ MGNRGದಾಗ ಕಂಪ್ಯೂಟರ್ ಆಪರೇಟರ್ಗಳು ಕೊಡ್ಬೇಕಂತ ರೂಲ್ಸ್ ಇದೆ. ಅದು ಆದೇಶ ಆದರೂ ಸಹಿತ PDOಗಳ ಆದೇಶ ಪಂಚಾಯತ್ನಲ್ಲಿ ಜಾರಿ ಮಾಡ್ತಾಯಿಲ್ಲ. ಅದಕ್ಕೆ ಆ ವಿಷಯ ತಗೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಬಸವರಾಜ್ ಪಾಟೀಲ್ ಹರ್ಸೂರ್, ಶಿವಾನಂದ್ ಕವಲ್ಗ ಸೇರಿದಂತೆ ಸಂಘದ ಇನ್ನಿತರೆ ಸದಸ್ಯರು ಭಾಗಿಯಾಗಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಬೆಂಗಳೂರು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮದಿಂದ ಅರ್ಧಕ್ಕೆ ನಿಂತ ಕಾಮಗಾರಿಗಳು ಪೂರ್ಣಗೊಳಿಸುವುದಾಗಿ KRIDL ಅಧ್ಯಕ್ಷ ಎಂ ರುದೇಶ್ ಸುದ್ದಿಗೋಷ್ಠಿ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೋವಿಡ್ ಹಿನ್ನೆಲೆಯಲ್ಲಿ ಬೆಂಗಳೂರು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತದಿಂದ ಕಾಮಗಾರಿಗಳು ಅಪೂರ್ಣಗೊಂಡಿದ್ದು, ಇದೀಗ ಮತ್ತೆ ಕಾಮಗಾರಿಗಳನ್ನು ಆರಂಭಿಸಿ ಶೀಘ್ರದಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಬೆಂಗಳೂರು KRDIL ಅಧ್ಯಕ್ಷ ಎಂ ರುದೇಶ್ ಮಾತನಾಡಿದರು. KRIDL ಗ್ರಾಮೀಣಾಭಿವೃದ್ಧಿ ಕಾಮಗಾರಿಗಳನ್ನು ಸಂಸ್ಥೆಯು ನೇರವಾಗಿಯೇ ನಿರ್ವಹಿಸುವುದರಿಂದ ಮಧ್ಯವರ್ತಿಗಳು ಹಾಗೂ ಗುತ್ತಿಗೆದಾರರನ್ನು ದೂರವಿಟ್ಟು ಯೋಜನೆಗಳಿಗೆಂದು ಮೀಸಲಿಟ್ಟ ಹಣದ ಪೂರ್ಣ ಫಲವನ್ನು ಗ್ರಾಮೀಣ ಜನರಿಗೆ ತಲುಪಿಸುವ ಉದ್ದೇಶ ಇದಾಗಿದೆ. ಈಗಾಗಲೇ ಮೈಸೂರು, ಕೋಲಾರ, ಚಾಮರಾಜನಗರ, ಮಂಗಳೂರು, ಉಡುಪಿ, ಹಾಸನ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿವಿಧ ಜಿಲ್ಲೆಗಳ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಲಾಗಿದೆ ಎಂದು ಡಾಕ್ಟರ್ ರುದ್ರೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಮ್ಮ ಸಂಸ್ಥೆಯು ಪ್ರತಿ ವರ್ಷ 5 ರಿಂದ 6 ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿಗಳು ನಡೀತಾ ಇತ್ತು. ಈ ಒಂದು ವರ್ಷದಲ್ಲಿ ಕೋವಿಡ್ಡು ಮತ್ತು ಈ ಒಂದು ತಾಂತ್ರಿಕ ದೋಷದಿಂದ ಕಡಿಮೆ ಕಾಮಗಾರಿಗಳು ಆಗಿದೆ. ಜೊತೆಗೆ ಎಲ್ಲಿ ಅರ್ಧಕ್ಕೆ ನಿಂತಿದೆ ಕಾಮಗಾರಿಗಳು, ಯಾವ್ಯಾವ ಇಲಾಖೆಯಿಂದ ಅನುದಾನಗಳು ಅರ್ಧಕ್ಕೆ ನಿಂತಿದೆ, ಅದನ್ನೆಲ್ಲ ನಾವು ಎಲ್ಲ ಪ್ರಗತಿ ಪರಿಶೀಲನೆ ಮಾಡಿ ನೇರವಾಗಿ ಆ ಒಂದು ಕಾಮಗಾರಿಗಳಿಗೆ ನೇರವಾಗಿ ವೀಕ್ಷಣೆ ಮಾಡಿ ಅದಕ್ಕೆ ಏನು ಅಡೆತಡೆ ಇದೆ ಅನ್ನೋದನ್ನು ನಾವೆಲ್ಲ ಚರ್ಚಿಸಿ ಈ ಒಂದು ಹಣ ಬಿಡುಗಡೆ ಮಾಡೋಕ್ಕೆ ಸರ್ಕಾರದಿಂದ ಯಾವ ರೀತಿ ನಾವು ಆ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕು ಅನ್ನೋದು ಒಂದು ಚರ್ಚೆ ನಡೆಸಿ ಈ ಒಂದು ಚರ್ಚೆ ಮುಗಿಸಿ ಇನ್ನು ಕೆಲವೇ ದಿನದಲ್ಲಿ ಏನು ರಸ್ತೆ ಆಗಿರ್ಬೋದು, ಡಾಂಬರೀಕರಣ ಆಗಿರ್ಬೋದು, ಅಂಗನವಾಡಿ ಕಟ್ಟಡ ಆಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಅಂಬೇಡ್ಕರ್ ಭವನ ಆಗಿರ್ಬೋದು, ಎಲ್ಲ ಕಾಮಗಾರಿಗಳನ್ನ ಅತಿ ಶೀಘ್ರದಲ್ಲಿ ಹಣ ಬಿಡುಗಡೆ ಮಾಡಿಸಿ ಆ ಒಂದು ಕಾಮಗಾರಿಗಳನ್ನ ಅರ್ಧದಲ್ಲಿ ನಿಂತಿರ್ತಕ್ಕಂಥವನ್ನ ಬಿಡುಗಡೆ ಪೂರ್ಣಗೊಳಿಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. KRIDL ಸಂಸ್ಥೆಯು ರಾಜ್ಯಾದ್ಯಂತ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಗ್ರಾಮೀಣ ಸಂಪರ್ಕ, ಸೇತುವೆಗಳು, ಶಾಲೆಗಳು, ಆಸ್ಪತ್ರೆಗಳು, ಹಾಸ್ಟೆಲ್ಗಳು, ಮನೆಗಳು, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಅವಶ್ಯಕವಾಗಿರುವ ಮೂಲಭೂತ ಸೌಕರ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಜಲಸಂವರ್ಧನಾ ಕಾಮಗಾರಿಗಳು, ಪಶುಸಂಗೋಪನೆ, ಮೀನುಗಾರಿಕೆ, ಸಣ್ಣ ನೀರಾವರಿ, ಗ್ರಾಮೀಣ ಸಂಪರ್ಕ, ಸಲಹಾ ಕೇಂದ್ರಗಳು ಮುಂತಾದ ಕಾಮಗಾರಿಗಳ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳುವುದಾಗಿದೆ ಎಂದರು. 2 ಕೋಟಿಯ ತನಕ ನಮಗೆ ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ. ಯಾವುದೇ ಒಂದು 4G ಅಂತಂದರೆ ನಾವು ಟೆಂಡರ್ ಮುಖಾಂತರ ಇಲ್ದಂಗೆ ನೇರವಾಗಿ ಕಾಮಗಾರಿಗಳು ಮಾಡೋದಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನನ ನೇರವಾಗಿ ನಾವು ಉಪಯೋಗ ಮಾಡಿಕೊಂಡು ನಾವು ಕೆಲಸಗಳು ಮಾಡ್ಬೋದು. ಅದಕ್ಕೆ 4G ಎಕ್ಸಂಪ್ಷನ್ ಅಂತ ನಮ್ಮ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ನಮ್ಮದೊಂದೇ ಅಲ್ಲ, KRIDL, ಕಿಯೋನಿಕ್ಸು, ನಿರ್ಮಿತಿ ಕೇಂದ್ರ, ಹೀಗೆ ಅನೇಕ ಸಂಸ್ಥೆಗಳಿಗೆ ನಮಗೆ ನೇರವಾಗಿ ಕಾಮಗಾರಿಗಳು ಅಂದರೆ ಸರ್ಕಾರದಿಂದ ಅರ್ಜೆಂಟಾಗಿ ಈ ಫ್ಲಡ್ ಅಂತ ಒಂದು ಸಂದರ್ಭ ಬಂದಾಗ ವಿಕೋಪ ನಮ್ಮ ಗ್ರಾಮಗಳು ಮತ್ತು ಸರ್ಕಾರಕ್ಕೆ ವಿಕೋಪ ಪ್ರಕೃತಿ ಮುನ್ಸ್ಕೊಂಡಾಗ ಅಂತ ಕಾಮಗಾರಿಗಳು ಮಾಡೋಕ್ಕೆ ಈ ಒಂದು 4G ಎಕ್ಸಂಪ್ಷನ್ ಕೊಟ್ಟಿರ್ತಾರೆ. ಹಾಗಾಗಿ ಇದನ್ನ ನೇರವಾಗಿ ಹಣನ ಕೆಲಸ ಮಾಡೋಕ್ಕೆ ನಮಗೆ ಅನುವು ಮಾಡೋಕ್ಕೆ 4G ಅಂತ ಆಗಿರುತ್ತೆ. ಅದರೊಳಗೆ ಯಾರೋ ಒಬ್ಬರು RTI ಕಾರ್ಯಕರ್ತರು ಒಬ್ಬರು ಅದನ್ನು ಪಡೆದು ಬೇರೆ ರೀತಿಲಿ ನಮ್ಮ ಅಧಿಕಾರಿ ಮೇಲೆ ಒಂದು ಸುಳ್ಳು ಆಪಾದನೆ ಮಾಡಿ
ಅದು ಕೋರ್ಟಲ್ಲಿ ನಡೀತಾ ಇದೆ ಕೂಡ. ಅದು ಆ ಸಂದರ್ಭದಲ್ಲಿ ಅದಕ್ಕೆ 4Gಗೆ ಒಂದು ಅಡಚಣೆ ತಂದಿದ್ದರು. ಹಾಗಾಗಿ ನಮ್ಮ ಇಲಾಖೆಯಲ್ಲೂ ಕೂಡ ಅದ್ರ ಕಡೆ ಗಮನ ಕೊಟ್ಟಿರಲಿಲ್ಲ. 4Gಯಿಂದ ಏನು ತೊಂದರೆ ಆಗಲ್ಲ ಅಂತ ಏನು ಇದ್ದರೂ, ಹಾಗಾಗಿ ಕೋರ್ಟು ಸ್ಟೇ ಕೊಟ್ಟಿರೋದ್ರಿಂದ ಸರ್ಕಾರ ಅದಕ್ಕೆ ಎಚ್ಚೆತ್ಕೊಂಡು ಬೇರೆ E4 ಅಂತ ಒಂದು ಹೊಸ ತಿದ್ದುಪಡಿ ತಂದು ನಮಗೆ ಕಾಮಗಾರಿ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ಶ್ರೀ ಸಿದ್ಧಗಂಗಾ ಶ್ರೀಗಳ ಹುಟ್ಟೂರಾದ ವೀರಾಪುರ ಗ್ರಾಮದಾಗಿರ್ಬೋದು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮುಸ್ಲಿಂ ಸಮುದಾಯದ ಪ್ರಮುಖ ಹಬ್ಬವಾಗಿರುವ ಬಕ್ರೀದ್ ಇದೇ ಜುಲೈ 21ರಂದು ಆಚರಣೆ ಮಾಡಲಿರುವ ಹಿನ್ನೆಲೆಯಲ್ಲಿ ಗೋಭಕ್ಷಕರು ಹಾಗೂ ಗೋಹಂತಕರು ಗೋವುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದರೂ ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಹಿಂದೂ ಜನಜಾಗೃತಿ ಸೇನಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. बोलो भारत माता की जय, गंगा माता की जय, गो माता की जय, सनातन हिंदू धर्म की जय. बंद करो बंद करो. ಇದೇ ಜುಲೈ 21ರಂದು ಬಕ್ರೀದ್ ಹಬ್ಬದ ನಿಮಿತ್ತ ಈಗಿನಿಂದಲೇ ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗೋವುಗಳ ಸಾಗಾಟ ಅವ್ಯಾಹತವಾಗಿ ನಡೆದಿದೆ. ಈ ಕುರಿತು ಪೊಲೀಸ್ ಇಲಾಖೆಗೆ ತಿಳಿಸಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬೇಸರ ಮೂಡಿಸಿದೆ ಎಂದು ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಅಸಮಾಧಾನ ಹೊರಹಾಕಿದ್ದಾರೆ. ಗೋಹತ್ಯೆ ನಿಷೇಧ ಕುರಿತು ಸರ್ಕಾರದ ಆದೇಶವಿದ್ದರೂ ಜಿಹಾದಿಗಳು ಅಕ್ರಮವಾಗಿ ಗೋಮಾರಾಟ ಮತ್ತು ಗೋಹತ್ಯೆಯನ್ನು ರಾಜಾರೋಷವಾಗಿ ಮಾಡುತ್ತಿದ್ದರೂ ಇಲಾಖೆ ಕಣ್ಣುಮುಚ್ಚಿ ಕುಳಿತಿರುವುದು ಖಂಡನೀಯ ಎಂದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿ ಕೂಡ ನಮ್ಮಂಥ ಹಿಂದೂ ಹೋರಾಟಗಾರರ ಒಂದು ಹೋರಾಟ ನಿಲ್ತಾ ಇಲ್ಲ. ಇದು ತುಂಬ ದುಃಖಕರ ಸಂಗತಿಯಾಗಿದೆ. ಯಾಕಪ್ಪ ಅಂದರೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಒಂದು ಗೋಹತ್ಯೆ ಕಾನೂನು ಸಂಪೂರ್ಣ ನಿಷೇಧ ಮಾಡುವಂಥ ಕಾನೂನು ಜಾರಿಗೆ ಆದರೂ ಕೂಡ ಇಲ್ಲಿವರೆಗೂ ಆ ಕಾನೂನು ಜಾರಿಗೆ ಬರ್ತಾ ಇಲ್ಲ. ಕಲಬುರಗಿಯಲ್ಲಿ ಆಗಿರ್ಬೋದು, ಇಡೀ ರಾಜ್ಯದಲ್ಲಿ ರಾಜಾರೋಷವಾಗಿ ಒಂದು ಗೋಹತ್ಯೆ ನಡೀತಾನೇ ಇದೆ. ಅದನ್ನು ಖಂಡಿಸಿ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ, ವಿದ್ಯಾರ್ಥಿ ಘಟಕ ಹಾಗೂ ಮಹಿಳಾ ಘಟಕದ ವತಿಯಿಂದ ಇವತ್ತಿನ ದಿವಸ ಮಾನ್ಯ ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಕಮಿಷನರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಅಂದರೆ ಈ ಬರುವ ಬಕ್ರೀದ್ ಹಬ್ಬ 21 ತಾರೀಕಿದ್ದು ಇವತ್ತಿನ ದಿವಸ ಹಿಡಿದು ಇವತ್ತಿನ ರಾತ್ರಿ ದಿನ ಹಿಡ್ಕೊಂಡು ಬಕ್ರೀದ್ ಹಬ್ಬ ಮುಗಿಯವರೆಗೂ ಇಡೀ ರಿಂಗ್ ರೋಡ್ ಏನು ಹುಮ್ನಾಬಾದ್ ರಿಂಗ್ ರೋಡ್ ಆಗಿರ್ಬೋದು, ಸೇಡಂ, ಆಳಂದ್, ಅಫ್ಜಲ್ಪುರ್ ಮತ್ತು ಹಾಗರ್ಗ, ನಾಗನಹಳ್ಳಿ ಕ್ರಾಸ್ ಇಂಥ ಎಲ್ಲ ರೋಡ್ಗಳಲ್ಲೂ ಒಂದು ಸೂಕ್ತವಾದ ಬಿಗಿ ಬಂದೋಬಸ್ತ್ ಚೆಕ್ಪೋಸ್ಟ್ ನಿರ್ಮಿಸಬೇಕು. ಅದೇ ರೀತಿಯಾಗಿ ರಾತ್ರಿ ಬರುವ ಕಳ್ಳ ಸಾಗಾಣಿಕೆಯಿಂದ ಬರ್ತಾ ಇರುವ ಗೋವುಗಳನ್ನು ಹಿಡಿದು ಆ ವಾಹನಗಳ ಹಾಗೂ ವಾಹನ ಮಾಲೀಕರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ದಾಖಲಿಸಿ ಗೋವುಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಇವತ್ತಿನ ದಿವಸ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ದಶರಥ್ ಇಂಗೋಳೆ, ಸಂತೋಷ್ ಹಿರೇಮಠ್, ಅಶೋಕ್ ಹರ್ಸೂರ್, ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನಿತರೆ ಸದಸ್ಯರು ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರ ಈಗಾಗಲೇ 1242 ವಿವಿಧ ವಿಷಯಗಳ ಸಹಾಯಕ ಪ್ರಾಧ್ಯಾಪಕರುಗಳು ಹಾಗೂ 310 ಪ್ರಾಂಶುಪಾಲರ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದು, ಈ ಅಧಿಸೂಚನೆಯಲ್ಲಿ ಗ್ರಂಥಪಾಲಕರ ಹುದ್ದೆಗಳನ್ನು ಕೈಬಿಡಲಾಗಿದೆ ಎಂದು ಕರ್ನಾಟಕ ಸ್ಟೇಟ್ SC/ST ಲೈಬ್ರರಿ ಪ್ರೊಫೆಷನಲ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಜಂಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 28 ವಿಶ್ವವಿದ್ಯಾಲಯಗಳಿದ್ದು ಒಂದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಗ್ರಂಥಪಾಲಕರ ಹುದ್ದೆ ಭರ್ತಿಯಾಗಿಲ್ಲ. ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ಸಂಶೋಧನಾ ವಿದ್ಯಾರ್ಥಿಗಳು ನೆಟ್, ಸೆಟ್, ಎಂಫಿಲ್, PhD ಪಾಸ್ ಆದರೂ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಸರ್ಕಾರ ಈಗಾಗಲೇ ಹೊರಡಿಸಿರುವ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಧಿಸೂಚನೆಯಲ್ಲಿ ಗ್ರಂಥಪಾಲಕರ ಹುದ್ದೆಗಳನ್ನು ಸೇರ್ಪಡೆ ಮಾಡಿಕೊಳ್ಳುವಂತೆ ಡಾಕ್ಟರ್ ಸುರೇಶ್ ಜಂಗೆ ಅವರು ಮನವಿ ಮಾಡಿಕೊಂಡಿದ್ದಾರೆ. 2009ರಿಂದ 2021 ತನಕ ಯಾವುದೇ ಗ್ರಂಥಾಲಯ ಕಾಲೇಜ್ ಲೈಬ್ರರಿ ಪೋಸ್ಟು ಫಿಲ್ಲಪ್ ಆಗಿರೋದಿಲ್ಲ. 12 ವರ್ಷ ಆಯಿತು. ಎಲ್ಲ ಮಾಸ್ಟರ್ ಡಿಗ್ರಿ, PhD, ನೆಟ್, ಸೆಟ್ ಪಾಸ್ ಆದ ಹುಡುಗರು ಅನ್ಎಂಪ್ಲಾಯ್ಡ್ ಯೂತ್ ಆಗಿದ್ದಾರೆ. ಅವರಿಗೆ ನೌಕರಿ ಅವಶ್ಯಕತೆ ಇದೆ.
ಇವಾಗ 3 ತಿಂಗಳ ಹಿಂದೆಯೇ ನಮ್ಮ 3 ತಿಂಗಳ ಒಳಗಡೆನೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಎಲ್ಲ 1242 ಪೋಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು 300 ಪ್ರಿನ್ಸಿಪಲ್ ಪೋಸ್ಟನ್ನು ಗೌರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಗ್ರಂಥಪಾಲಕರು ಕಾಲೇಜ್ ಲೈಬ್ರರಿ ಪೋಸ್ಟನ್ನು ಅಪಾಯಿಂಟ್ ಮಾಡೋ ಸಲುವಾಗಿ ಯಾವುದೂ ನೋಟಿಫಿಕೇಶನ್ ಹೊರಡಿಸಿರಲ್ಲ. ಅದಕ್ಕೆ ನಮ್ಮ ಕಳಕಳಿ ಏನಪ್ಪ ಅಂತಂದರೆ, ನೀವು ಈ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರಿನ್ಸಿಪಲ್ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ತಾವೆಲ್ಲ ತೋರಾತರಿ ಇದ್ದೀರಾ, ಭಾಳ ಒಳ್ಳೆ ಕೆಲಸ, ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ಬಟ್ ಏನಪ್ಪ ಅಂದರೆ ಅದರಲ್ಲಿ ಕಾಲೇಜ್ ಲೈಬ್ರರಿಯನ್ಸು ಸಹ ಅಪಾಯಿಂಟ್ಮೆಂಟ್ ಮಾಡಬೇಕು, ಆ ನೋಟಿಫಿಕೇಶನ್ ಇನ್ಕ್ಲೂಡ್ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಾದ ವಿನಂತಿ ಮಾಡ್ತಾ ಇದ್ದೀವಿ. ಇನ್ನು ಅಸೋಸಿಯೇಷನ್ ಕಾರ್ಯದರ್ಶಿ ಡಾಕ್ಟರ್ ಸಾವಿತ್ರಿ ಕೃಷ್ಣ ಅವರು ಮಾತನಾಡಿ, ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಗ್ರಂಥಾಲಯಗಳು ಶೈಕ್ಷಣಿಕ ಸಂಸ್ಥೆಯ ಹೃದಯವಿದ್ದಂತೆ. ವಿಶ್ವವಿದ್ಯಾಲಯ ಕಾಲೇಜಿಗೆ ಗ್ರಂಥಾಲಯ ಅವಶ್ಯಕವಾಗಿದ್ದು, ಸರ್ಕಾರ ಗ್ರಂಥಪಾಲಕರ ಹುದ್ದೆಗಳ ನೇಮಕಾತಿ ಮಾಡದಿರುವುದು ವಿಪರ್ಯಾಸ. ಸರ್ಕಾರ ಈಗಾಗಲೇ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದಂತೆ ಗ್ರಂಥಪಾಲಕರ ಹುದ್ದೆಗಳಿಗೂ ಅಧಿಸೂಚನೆ ಹೊರಡಿಸಬೇಕೆಂದು ಮನವಿ ಮಾಡಿಕೊಂಡರು. ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆಗೆ ಬಹಳ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಆ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು, ಎಲ್ಲ ಒಂದು ಏನು ಕೊಡುಗೆಯನ್ನು ಕೊಡಬೇಕಾಗಿದೆಯಲ್ಲ, ಅದು ಗ್ರಂಥಾಲಯದಿಂದ ಮಾತ್ರ ಸಾಧ್ಯ ಆಗ್ತಾ ಇದೆ. ಇವಾಗ ನಾವು ಒಂದು ಎಕ್ಸಾಮ್ ಉದಾಹರಣೆ ತೊಗೊಳ್ಬೇಕು ಅಂತಂದರೆ, ಇವಾಗ ಎಲ್ಲ ಮೆಡಿಕಲ್ ಶಾಪ್ಸ್ ಮೆಡಿಕಲ್ ಶಾಪ್ದಲ್ಲಿ ಗೊತ್ತಿರ್ತಾನೆ, ಅವನೆಲ್ಲ ಔಷಧಿ ಕೊಡ್ತಾನೆ. ನೀವು ಯಾವುದೇ ಒಂದು ರೋಗಕ್ಕೆ ಹೋದರೂ ಔಷಧಿ ಕೊಡ್ತಾನೆ ಅಂದರೆ ಇದು ಡಾಕ್ಟರ್ ಅವಶ್ಯಕತೆ ಇಲ್ಲ ಏನು ಅಂತ. ಶಿಕ್ಷಣದಲ್ಲಿ ಶಿಕ್ಷಕರು ಎಲ್ಲ ಹೇಳ್ತಾ ಇದ್ದಾರೆ, ಸಹಾಯಕ ಪ್ರಾಧ್ಯಾಪಕರು ಎಲ್ಲ ವಿಷಯವನ್ನು ಹೇಳ್ತಾರೆ ಅಂದಮೇಲೆ ಪೂರಕವಾಗಿ ಅದಕ್ಕೆ ತಕ್ಕಂತೆ ಆ ಶಿಕ್ಷಣವನ್ನು ಕೊಟ್ಟಂಥ ಪೂರಕವಾಗಿ ಗ್ರಂಥಾಲಯದಿಂದ ಅದಕ್ಕೆ ಬೇಕಾಗಿರತಕ್ಕಂಥ ಮಾಹಿತಿ ಬೇಕೇ ಬೇಕಾಗುತ್ತೆ. ಗ್ರಂಥಾಲಯ ನಿರ್ವಹಣೆಯನ್ನು ಮಾಡಲಿಕ್ಕೆ ತರಬೇತಿ ಹೊಂದಿರತಕ್ಕಂಥ ಗ್ರಂಥಪಾಲಕರಿಂದ ಮಾತ್ರ ಸಾಧ್ಯ. ಅದೇನು ಯಾವುದೇ ಒಂದು ಕ್ಲರ್ಕ್ ಹುದ್ದೆ ಅಲ್ಲ ಅದು. ಅದರಲ್ಲಿ ಒಂದು ಉನ್ನತ ಶಿಕ್ಷಣವನ್ನು ಪಡೆದು ನೆಟ್ಟು ಸೆಟ್ಟು PhD ಸಂಶೋಧನೆ ಮಾಡಿ ಕುಳಿತಿರ್ತಕ್ಕಂಥ ಸಾವಿರಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ. ಅವರದ್ದು ವಯೋಮಿತಿ ಕೂಡ ಮೀರ್ತಾ ಇದೆ. ಅವರಿಗೆ ಒಂದು ಕುಟುಂಬಗಳ ಒಂದು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಬೇರೆ ವಿಷಯದಲ್ಲಿ ಸ್ನಾತಕ ಒಂದು ಕೋರ್ಸನ್ನು ಮಾಡಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಅತಿಥಿ ಉಪನ್ಯಾಸಕರಂತ ಹೇಳಿ ಅಪಾಯಿಂಟ್ ಮಾಡಿಕೊಂಡು ಅವರಿಗೆ ಕನಿಷ್ಠ 10,000ದಿಂದ 13,000ದವರೆಗೆ ಸಂಬಳವನ್ನು ನೀಡ್ತಾ ಇದ್ದಾರೆ. ಆದರೆ ಗ್ರಂಥಪಾಲಕರಿಗೆ ಎಲ್ಲಿ ಒಂದು 5,000 ಸಂಬಳ ಸಿಗಲಾರದೆ ಅವರು ಪರದಾಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಉನ್ನತ ಶಿಕ್ಷಣದ ಉದ್ದೇಶ ಏನು ನಮ್ಮ ಒಂದು ಪ್ರಶ್ನೆ. ಈ 10-12 ವರ್ಷದಿಂದ ಉನ್ನತ ಶಿಕ್ಷಣದಲ್ಲಿ ಎಲ್ಲ ಸಂಶೋಧನೆಯನ್ನು ಮಾಡಿ 3 ಡಿಗ್ರಿಗಳನ್ನು ಪದವಿಗಳನ್ನು ಪಡೆದುಕೊಂಡು ಓದಿ ಉದ್ಯೋಗಕ್ಕಾಗಿ ಕುಳಿತಿರ್ತಕ್ಕಂಥ ವಯಸ್ಸು ಮೀರಿ ಹೋಗ್ತಾ ಇದೆ ಅವರಿಗೆ. ಅವರ ಒಂದು ಕುಟುಂಬ ನಿರ್ವಹಣೆ ಹೇಗೆ ಸಾಧ್ಯ? ಅವರನ್ನು ನಂಬಿ ಬದುಕ್ತಾ ಇರತಕ್ಕಂಥ ಕುಟುಂಬಗಳು ಯಾವ ರೀತಿ ಜೀವನ ಮಾಡಬೇಕು? ಅವರು ಜೀವನದಲ್ಲಿ ನಿರಾಶೆಯನ್ನು ಹೊಂದಿದ್ದಾರೆ ಅಂತ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಗಣಪತಿ ಜಡ್ ಶಿಂದೆ ಹಾಗೂ ಅಸೋಸಿಯೇಷನ್ನ ಇನ್ನಿತರೆ ಸದಸ್ಯರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋವಿಡ್-19 ಮೂರನೇ ನಿಯಂತ್ರಣ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಕೆನರಾ ಬ್ಯಾಂಕ್ ವತಿಯಿಂದ ಮಕ್ಕಳಿಗೆ ಹಾಗೂ ಬಡವರಿಗೆ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ವಿತರಣೆ. 2012-13ನೇ ಸಾಲಿನಲ್ಲಿ ರೈತರಿಗೆ ಬೆಳೆ ವಿಮೆ ನೀಡದೆ ಡಿಸಿಸಿ ಬ್ಯಾಂಕ್ ಅನ್ಯಾಯ ಮಾಡಿದೆ ಎಂದು ಪ್ರತಿಭಟಿಸಿದ ಕರ್ನಾಟಕ ಪ್ರಾಂತ ರೈತ ಸಂಘ. ಗ್ರಾಮ ಪಂಚಾಯಿತಿ ನೌಕರರ ಬಿಲ್ ಕಲೆಕ್ಟರ್ ಬಡ್ತಿಗೆ ಅವಕಾಶ ನೀಡಬೇಕು ಸೇರಿದಂತೆ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಒತ್ತಾಯ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.